ಮನೆಯಲ್ಲಿ ಕಬ್ಬಿಣದ ವಸ್ತುಗಳೇನಾದ್ರೂ ಇದ್ರೆ ಕೆಲವೊಂದು ಸರಿ ನೀರೆಲ್ಲ ತೆಗೆದಾಗ ತುಂಬಾ ಬೇಗನೆ ತುಕ್ಕು ತಿನ್ಬಿಡುತ್ತೆ ಅಲ್ವಾ, ತುಕ್ಕು ಬಂದ್ಬಿಡುತ್ತೆ. ಸೊ ಆ ತುಕ್ಕು ಹಿಡ್ದಿರೋದನ್ನ ಕ್ಲೀನ್ ಮಾಡೋದಕ್ಕೆ ಇವತ್ತೊಂದು ಸಿಂಪಲ್ ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮನೆಯಲ್ಲಿ ಯಾವುದಾದ್ರೂ ಕಬ್ಬಿಣದ ವಸ್ತುಗಳಿದ್ರೆ ನಾರ್ಮಲ್ ಆಗಿ ಈ ಥರ ಹ್ಯಾಮರ್ ಎಲ್ಲ ಇರುವಾಗ ಏನಾಗುತ್ತೆ, ಈ ಥರ ತುಕ್ಕು ಬಂದಿರುತ್ತೆ ಅಲ್ವಾ. ಸ್ವಲ್ಪ ಏನಾದರೂ ನೀರು ತಾಗಿದ್ರೂ ಕೂಡ, ಕೆಲವೊಂದ್ಸರಿ ನೀರು ತಾಗಿಲ್ಲ ಆದ್ರೂ ಬರೀ ವಾತಾವರಣದಲ್ಲಿರುವಂತಹ ತೇವಾಂಶ ಏನಿರುತ್ತೆ ಅದರಿಂದನೇ ತುಕ್ಕು ಹಿಡ್ದಿರುತ್ತೆ. ಅದನ್ನು ನಾವು ಈಸಿಯಾಗಿ ಹೇಗೆ ಕ್ಲೀನ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಇವಾಗ. ಫಸ್ಟಿಗೆ ನಮಗೆ ಆಲೂಗಡ್ಡೆ ಬೇಕಾಗತ್ತೆ. ಇದನ್ನ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿ ಇಟ್ಕೊಳ್ಬೇಕು ಇದನ್ನ. ಇದಕ್ಕೆ ಇವಾಗ 1-2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅಡುಗೆ ಸೋಡಾ ನಾರ್ಮಲ್ ಆಗಿ ಕ್ಲೀನಿಂಗಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ತುಕ್ಕು ಹಿಡ್ದಿರೋದು ತೆಗಿಯೋಕೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. 1-2-3 ಚಿಟಿಕೆ ಆಗುವಷ್ಟು ಹಾಕ್ಕೊಳ್ಬಹುದು. ಈ ಥರ ಫುಲ್ ಉದುರಿಸ್ಕೊಳ್ಬೇಕು. ಇದ್ರ ಮೇಲೆ ಇವಾಗ ಡಿಶ್ ವಾಶ್ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಪಾತ್ರೆ ತೊಳೆಯುವ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಪಾತ್ರೆ ತೊಳೆಯುವ ಜೆಲ್ ಇಲ್ಲ ಆದರೆ ವಾಷಿಂಗ್ ಪೌಡರ್ ಇದೆ, ಅಂದರೆ ಬಟ್ಟೆ ಒಗೆಯೋ ಸೋಪಿನ ಪುಡಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಇವಾಗ ಎಲ್ಲಿ ತುಕ್ಕು ಹಿಡ್ದಿರುತ್ತಲ್ಲ ಅದನ್ನ ಚೆನ್ನಾಗಿ ಉಜ್ಜಬೇಕಿದ್ರಿಂದ. ನೀಟಾಗಿ ಎಲ್ಲೆಲ್ಲೆಲ್ಲ ತುಕ್ಕು ಹಿಡ್ದಿರುತ್ತೆ ಎಲ್ಲ ಕಡೆ ಚೆನ್ನಾಗಿ ತಿಕ್ಕಬೇಕು. ಕೈಯಲ್ಲಿ ತಿಕ್ಕೋ ನೆಸೆಸಿಟಿ ಇಲ್ಲ. ನಾವು ಏನು ಆಲೂಗಡ್ಡೆ ತಗೊಂಡಿದ್ದೀವಿ ಅದರಿಂದನೇ ಉಜ್ಜಬೇಕು. ಆಲೂಗಡ್ಡೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ತುಕ್ಕು ತೆಗಿಯೋದಕ್ಕೆ. ಈ ಥರ ಚೆನ್ನಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ತುಕ್ಕು ಹಿಡ್ದಿದೆ ಎಲ್ಲ ಕಡೆ ನೀಟಾಗಿ ರಬ್ ಮಾಡಿ ಒಂದು 5-10 ನಿಮಿಷ ಹೀಗೇನೆ ಬಿಡಬೇಕಿದನ್ನು. ಒಂದು 5-10 ನಿಮಿಷ ಆದಮೇಲೆ ಇನ್ನೊಂದು ಸರಿ ಮತ್ತೆ ನೀಟಾಗಿ ಉಜ್ಜಬೇಕು ಅದೇ ಆಲೂಗಡ್ಡೆಯಿಂದ. ಮತ್ತೆ ಏನು ಸೋಡಾ ಎಲ್ಲ ಆ್ಯಡ್ ಮಾಡೋದು ಬೇಕಾಗಿಲ್ಲ. ಏನಿದೆ ಹಾಗೇನೆ ಉಜ್ಜಬೇಕು. ಚೆನ್ನಾಗಿ 1-1.5 ನಿಮಿಷ ಆಗುವಷ್ಟೊತ್ತು ನೀಟಾಗಿ ಈ ಥರ ಉಜ್ಜಬೇಕಾಗತ್ತೆ. ಇವಾಗ ಇದನ್ನು ನಾರ್ಮಲ್ ನೀರಲ್ಲಿ ತೊಳ್ಕೊಳ್ಬೇಕು. ಒಂದು ಸ್ವಲ್ಪ ಸ್ಕ್ರಬ್ ಏನಾದರೂ ಯೂಸ್ ಮಾಡ್ಬೋದು ಬೇಕಂದರೆ, ತುಂಬ ಜಾಸ್ತಿ ಉಜ್ಜೋದೇನು ಬೇಕಾಗಲ್ಲ. ನೋಡಿ ಇದು ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಹೇಳಿ. ಫುಲ್ ಕ್ಲೀನ್ ಆಗಿದೆ. ಇಲ್ಲಿ ತುಕ್ಕು ಇಲ್ಲೆಲ್ಲ ತುಂಬಾ ತುಕ್ಕು ಬಂದಿತ್ತು. ಸೊ ಎಲ್ಲವೂ ಕೂಡ ಕ್ಲೀನ್ ಆಗಿದೆ. ನಾವು ಇನ್ನೂ ಕ್ಲೀನಾಗಿ ತಿಕ್ಕಬಹುದು ಬೇಕಂದರೆ ಸ್ವಲ್ಪ, ಆವಾಗ ಇನ್ನೂ ಬೇಕಂದರೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದನ್ನು ಫಸ್ಟಿಗೆ ನಾವು ನೀರು ಪಸೆ ಏನು ಇಲ್ಲದೆ ಇರೋ ಥರ ನೀಟಾಗಿ ಒರೆಸಿ ಇಡಬೇಕು. ಯಾವಾಗಲೂ ಕಬ್ಬಿಣದ ವಸ್ತು ನಾವು ಏನೇ ಯೂಸ್ ಮಾಡಲಿ ಅದರಲ್ಲಿ ನಾವು ಏನಾದರೂ ಅದನ್ನ ತೊಳೆದು ಎಲ್ಲ ಮಾಡ್ತಾ ಇದ್ದರೆ ಅದನ್ನು ಇಮ್ಮಿಡಿಯೇಟ್ಲಿ ನೀರು ಪಸೆ ಇಲ್ಲದೆ ಇರೋ ಥರ ಒರೆಸಿ ಇಡಬೇಕು. ಆವಾಗ ಜಾಸ್ತಿ ತುಕ್ಕು ತಿನ್ನೋದಿಲ್ಲ. ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬೇಕು. ಫುಲ್ ಎಲ್ಲ ಕಡೆ ಒರೆಸಿ ಡ್ರೈ ಆದಮೇಲೆ ನಾವು ಇದನ್ನು ಒಳಗಿಡ್ಬೋದು. ತುಂಬ ಈಸಿಯಾಗಿ ತುಕ್ಕು ಹಿಡ್ದಿರೋ ಕಲೆನ ಈ ಥರ ನಾವು ತೆಗಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.